ಅವಾಗವಾಗ ಗ್ಯಾಸ್, ಬ್ಲೋಟಿಂಗ್, ಕಾನ್ಸ್ಟಿಪೇಷನ್ ಈ ಥರದ್ದು ಸಮಸ್ಯೆ ಕಾಣಿಸ್ಕೋತಾ ಇದ್ದರೆ ಅಥವಾ ಕಾಡ್ತಾ ಇದ್ದರೆ ನೀವು ಕೆಲವು ಆಹಾರಗಳನ್ನು ತ್ಯಜಿಸಬೇಕಾಗುತ್ತೆ. ಉದಾಹರಣೆಗೆ ಡೈರಿ ಪ್ರಾಡಕ್ಟ್ಗಳು, ಹಾಲಿನಿಂದ ಮಾಡಿರೋ ಎಲ್ಲ ಪದಾರ್ಥಗಳನ್ನು ತಿನ್ನೋ ಸ್ವಲ್ಪ ದಿನ ನಿಲ್ಲಿಸಬೇಕು. ಆಮೇಲೆ ಆಲ್ಕೋಹಾಲು, ಹುರಿದ ಆಹಾರ, ಬೀನ್ಸ, ಮಸಾಲೆಯುಕ್ತ ಆಹಾರಗಳು, ಸಕ್ಕರೆ ಶುಗರ್ ಸಬ್ಸ್ಟಿಟ್ಯೂಟ್ಸ್ ಕೆಲವೊಂದು ಇರ್ತವೆ ಅವುಗಳು, ಕೆಫೀನ್ಗಳು, ಆಮೇಲೆ ಕ್ರೂಸಿಫರಸ್ ವೆಜಿಟೇಬಲ್ಸು, ಈರುಳ್ಳಿ, ಬೆಳ್ಳುಳ್ಳಿ, ಚಾಕ್ಲೇಟು, ಫ್ಯಾಟಿ ಫುಡ್ಸು, ಕೆಲವೊಂದು ಸಿಟ್ರಸ್ ಹಣ್ಣುಗಳು, ಪುದೀನ, ಗೋಧಿ, ಬಾರ್ಲಿ, ಚೀಸ್, ಧಾನ್ಯ, ಹೆಚ್ಚಿನ ಫ್ರುಕ್ಟೋಸ್ ಇರೋ ಕಾರ್ನ್ ಸಿರಪ್ಪು, ಆಮೇಲೆ ಕೆಂಪು ಮಾಂಸ. ಮತ್ತು ಯಾವ ಆಹಾರಗಳನ್ನು ಸೇವಿಸಬೇಕು ಅಂದರೆ ಶುಂಠಿ, ಬಾಳೆಹಣ್ಣು, ಓಟ್ ಮೀಲ್, ಸೊಂಪು, ಕೆಲವೊಂದು ಧಾನ್ಯಗಳನ್ನು ಸೇವಿಸ್ಬೋದು. ಸೆಲರಿ, ಸೌತೆಕಾಯಿ, ಪಪ್ಪಾಯಿ, ಪಾಲಕ, ಸೇಬು, ಅವಕಾಡೋ ಹಣ್ಣುಗಳು, ಕ್ಯಾರೆಟ್ಗಳು, ಕೆಫೀರು, ಕಿವಿ ಹಣ್ಣುಗಳು, ಉಪ್ಪಿನಕಾಯಿ, ಮೊಸರು, ಪುದೀನ, ಅನಾನಸ್ ಹಣ್ಣು, ಆಮೇಲೆ ಸಿಹಿ ಆಲೂಗಡ್ಡೆ, ಗೆಣಸು ಅಂದರೆ ಸಿಹಿ ಆಲೂಗಡ್ಡೆ ಅಂದರೆ ಗೆಣಸು, ಆಮೇಲೆ ಅಕ್ಕಿ, ಅನ್ನ ಈ ಅನ್ನದಲ್ಲಿ ವೈಟ್ ರೈಸ್ ಮಾತ್ರ ತೊಗೊಳ್ಳಿ, ಕಾನ್ಸ್ಟಿಪೇಷನ್ ಇದು ಬ್ಲೋಟಿಂಗ್ ಅದು ಇದ್ದಾಗ. ಮತ್ತು ಮೊಸರು, ಆರ್ಟಿಚೋಕ್ಸ್ ಇದೊಂದು ವೆಜಿಟೇಬಲ್, ಇದು US ನಲ್ಲಿ ಮಾತ್ರ ಸಿಗುತ್ತೆ. ಸೊ ಈ ಕೆಲವು ಹಣ್ಣುಗಳನ್ನ ನೀವು ಸೇವಿಸ್ಬೋದು. ಥ್ಯಾಂಕ್ ಯು.